ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಿಂದ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 30 ಮತ್ತು 31ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ: ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಪ್ರಿಯರಾದ ದೇವ ಮಕ್ಕಳೇ, ಈ ಒಂದು ವಾಕ್ಯವು ನಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಏನಪ್ಪಾ ಅಂದ್ರೆ, ಇವತ್ತು ನಮ್ಮಲ್ಲಿ ಯಾರಾದರೂ ಕ್ರಿಸ್ತನಲ್ಲಿರುವುದಾದರೆ ಅದಕ್ಕೆ ಕಾರಣನೇ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮಲ್ಲಿ ಯಾರಾದರೂ ಒಂದು ಒಳ್ಳೆ ಜೀವನವನ್ನ ನಡೆಸ್ತಾ ಇದ್ರೆ, ಒಂದು ಒಳ್ಳೆ ಬುದ್ಧಿವಂತಿಕೆ ಅವರಲ್ಲಿದ್ರೆ, ಅಥವಾ ನೀತಿವಂತಿಕೆಯಿಂದ ಅವರು ಜೀವಿಸಲ್ಪಟ್ಟಿದ್ದಾದರೆ ಅವರು ಹೆಚ್ಚಳ ಪಡಬೇಕಾದದ್ದು ದೇವರಲ್ಲಿ ಮಾತ್ರ ಪ್ರಿಯರೇ. ನಾವು ಲೋಕದಲ್ಲಿ ಅನೇಕರನ್ನ ನಾವು ನೋಡುವಾಗ ಎಷ್ಟೋ ಜನರು ರಥಬಲದಲ್ಲೇ ಹೆಚ್ಚಳ ಪಡ್ತಾರೆ, ಅಶ್ವಬಲದಲ್ಲೇ ಹೆಚ್ಚಳ ಪಡ್ತಾರೆ, ಅಥವಾ ಅವರಿಗೆ ಇರುವಂತಹ ಹಣದ ಬಲದ ಮೇಲೆ ಅವರು ಹೆಚ್ಚಳ ಪಡ್ತಾರೆ, ಅವರ ಸುತ್ತಲಿರುವಂತಹ ಜನರ ಮೇಲೆ ಅವರು ಹೆಚ್ಚಳ ಪಡ್ತಾರೆ ಪ್ರಿಯರೇ. ಆದರೆ ನಮಗಾದರೂ ದೇವರು ಅನೇಕ ಶಾಪಗಳಿಂದ, ಅನೇಕ ಪಾಪಗಳಿಂದ, ಅನೇಕ ಹಳೆಯ ಜೀವಿತಗಳಿಂದ ನಮ್ಮನ್ನು ಬಿಡಿಸಿ ಆತನು ವಿಮೋಚಿಸುವುದಕ್ಕಾಗಿ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನಾವು ಯಾವಾಗಲೂ ದೇವರಲ್ಲಿ ಹೆಚ್ಚಳ ಪಡುವವರಾಗಬೇಕು ಪ್ರಿಯರೇ. ನಮ್ಮ ಹಳೆಯ ಜೀವನವನ್ನು ಆತನು ಬದಲಾಯಿಸಿ ನಮಗೆ ಒಂದು ಒಳ್ಳೆ ನೂತನ ಜೀವಿತವನ್ನು ಆತನು ಕೊಟ್ಟಿದ್ದಕ್ಕಾಗಿ ನಾವು ಯಾವಾಗಲೂ ದೇವರಲ್ಲೇ ಹೆಚ್ಚಳ ಪಡುವವರಾಗಬೇಕು ಪ್ರಿಯರೇ. ಯಾಕಂದರೆ ದೇವರು ಒಂದು ಒಳ್ಳೆ ಮಾರ್ಗವನ್ನ ಕೊಟ್ಟಿದ್ದಾನೆ, ಒಂದು ಒಳ್ಳೆ ಜೀವನವನ್ನ ಕೊಟ್ಟಿದ್ದಾನೆ, ಜೀವನವನ್ನು ನಡೆಸಲಿಕ್ಕೆ ಒಂದು ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾನೆ. ನಾವು ಯಾವ ರೀತಿಯಾಗಿ ನೀತಿವಂತಿಕೆಯಿಂದ ಜೀವಿಸಬೇಕೆಂಬುದಾಗಿ ಆತನು ನಮಗೆ ಪ್ರತಿದಿನವೂ ಆಲೋಚನೆಯನ್ನು ಕೊಟ್ಟು ನಡೆಸುತ್ತಿರುವುದಕ್ಕೋಸ್ಕರವಾಗಿ ನಾವು ಯಾವಾಗಲೂ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ದೇವರಲ್ಲಿ ನಾವು ಹೆಚ್ಚಳ ಪಡುವವರಾಗಬೇಕು ಪ್ರಿಯರೇ. ಈ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮೊಂದಿಗಿರಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೆನ್.